ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಕಾರ್ಮೋಡ ಮತ್ತಷ್ಟು ಹೆಚ್ಚಾಗಿದೆ. ಇತ್ತ ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಹಡಗುಗಳನ್ನ ಮುಳುಗಿಸಿರುವುದಾಗಿ ಟೆಹರಾನ್ ಬೆದರಿಕೆಯನ್ನ ಹಾಕಿದ್ರೆ, ಅತ್ತ ಟೆಹರಾನ್ ಬೆದರಿಕೆಯನ್ನ ಟ್ರಂಪ್ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ, ಅವರು ಗುಡುಕ್ತಾ ಇದ್ದಾರೆ. ಶಾಂತಿ ಮಾತುಕತೆ ಮಧ್ಯೆ ಮುಂದುವರಿದ ಕದನ. ಟೆಹರಾನ್ ಬೆದರಿಕೆಗೆ ಡೊನಾಲ್ಡ್ ಟ್ರಂಪ್ ತಿರುಗೇಟು. ಅಮೆರಿಕ ಹಾಗೂ ಇರಾನ್ ನಡುವಿನ ಕಿತ್ತಾಟ ತಾರಕಕ್ಕೇರಿದೆ. ಯುದ್ಧ ನಿಲ್ಲಿಸಲ್ಲ ಅಂತ ಅಮೆರಿಕ ಎಚ್ಚರಿಕೆ ನೀಡಿದ್ರೆ, ಅಯ್ಯೋ ಯಾವ ವಾರ್ನಿಂಗ್ಗೆ ನಾವು ಬಗ್ಗಲ್ಲ ಅಂತ ಇರಾನ್ ಸೇಟದು ನಿಂತಿದೆ. ದ್ವೇಷಕ್ಕೆ ದ್ವೇಷ, ಸೇಡಿಗೆ ಸೇಡು ಅನ್ನೋ ರೀತಿ ಎರಡು ರಾಷ್ಟ್ರಗಳು ಹಗ್ಗ ಜಗ್ಗಾಟಕ್ಕೆ ಬಿದ್ದಿವೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹೇರಲಾಗಿರುವ ನೌಕಾ ದಿಗ್ಬಂಧನವನ್ನು ಹಿಂಪಡೆಯದಿದ್ರೆ ಗಲ್ಫ್ ಪ್ರದೇಶದ ವ್ಯಾಪಾರ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸುವುದಾಗಿ ಅಮೆರಿಕಕ್ಕೆ ಇರಾನ್ ಕಠಿಣ ಎಚ್ಚರಿಕೆ ನೀಡಿದೆ. ಇರಾನ್ಗೆ ಶಸ್ತ್ರಾಸ್ತ್ರ ಪೂರೈಸದಿರಲು ಒಪ್ಪಿಕೊಂಡ ಬೀಜಿಂಗ್. ಅಮೆರಿಕದ ದಿಗ್ಬಂಧನ ಮುಂದುವರೆದರೆ ಗಲ್ಫ್ ವಲಯದ ವ್ಯಾಪಾರವನ್ನೇ ಸ್ಥಗಿತಗೊಳಿಸುವುದಾಗಿ ಇರಾನ್ ಮಿಲಿಟರಿ ಕಮಾಂಡ್ ಹೇಳುತ್ತದೆ. ಇದಕ್ಕೆ ತಿರುಗೇಟು ನೀಡಿರುವ ಅಧ್ಯಕ್ಷ ಟ್ರಂಪ್, ಹಾರ್ಮುಜ್ ಜಲಸಂಧಿ ಶಾಶ್ವತವಾಗಿ ತೆರೆದಿರುತ್ತದೆ, ಇಲ್ಲದಿದ್ರೆ ಸರಿಯಾಗಿ ಪಾಠ ಕಲಿಸುವುದಾಗಿ ಎಚ್ಚರಿಕೆ ನೀಡಿದ್ರು. ಅಷ್ಟೇ ಅಲ್ಲ, ಬೀಜಿಂಗ್ ಈಗ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸದಿರಲು ಒಪ್ಪಿಕೊಂಡಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಇರಾನ್ ಮೇಲೆ ಒತ್ತಡ ಹೇರಲು ಅಮೆರಿಕವು ಚೀನಾದ ಬೆಂಬಲವೂ ಪಡೆದಿರುವುದು ಸ್ಪಷ್ಟವಾಗಿದೆ. ಒಂದು ವೇಳೆ ಜಲಸಂಧಿಯಲ್ಲಿ ಅಡಚಣೆ ಆದ್ರೆ ಚೀನಾಗೂ ನಷ್ಟವಿರುವುದರಿಂದ ಬೀಜಿಂಗ್ ಈ ಬೆಳವಣಿಗೆಯಿಂದ ಸಂತೋಷವಾಗಲಿದೆ ಎಂಬುದು ಟ್ರಂಪ್ ಲೆಕ್ಕಾಚಾರವಿದೆ. ಒಂದೆಡೆ ಶಾಂತಿ ಮಾತುಕತೆ, ಪಾಕ್ ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಟೆಹರಾನ್ನಲ್ಲಿ ಬೀಡು ಬಿಟ್ಟಿದ್ರೆ, ಇನ್ನೊಂದೆಡೆ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ನಾಳೆ ನಡೆಯಲಿರುವ ಇಸ್ರೇಲ್ ಲೆಬನಾನ್ ಸಭೆಯ ಮೇಲೆ ಜಗತ್ತಿನ ಕಣ್ಣು ನೆಟ್ಟಿದೆ. ಆದರೆ ವಾಸ್ತವದಲ್ಲಿ ಲೆಬನಾನ್ನಲ್ಲಿ ಇಸ್ರೇಲ್ ನಡೆಸುತ್ತಿರುವ ವೈಮಾನಿಕ ಮತ್ತು ನೆಲದ ದಾಳಿಗೆ ಇದುವರೆಗೆ 2100ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ರಾಜತಾಂತ್ರಿಕ ಪ್ರಯತ್ನಗಳು ಒಂದೆಡೆಯಾದರೆ ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಸದ್ದು ಮಾತ್ರ ನಿಲ್ಲುತ್ತಿಲ್ಲ. ಯುದ್ಧದ ಕಾರ್ಮೋಡ ಮತ್ತು ಶಾಂತಿಯ ಮಾತುಕತೆಯ ನಡುವೆ ಮಧ್ಯಪ್ರಾಚ್ಯದ ಭವಿಷ್ಯ ಈಗ ಅತಂತ್ರವಾಗಿದೆ. ಟ್ರಂಪ್ ಅವರ ರಾಜತಾಂತ್ರಿಕ ದಾಳಿಗಳಿಗೆ ಇರಾನ್ ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.